ಮಂಡ್ಯದಲ್ಲಿ ಅಬ್ಬರ ಮುಗಿತು, ಅದ್ದೂರಿಯಾದಂತ ಸ್ವಾಗತ ಸಿಕ್ತು. ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಧಾನಮಂತ್ರಿಗಳು ರೋಡ್ ಶೋವನ್ನ ಮಾಡಿದ್ರು, ಸಮಾವೇಶದಲ್ಲಿ ಕೂಡ ಭಾಗಿಯಾಗಿದ್ರು, ಅಭಿವೃದ್ಧಿ ಮಂತ್ರವನ್ನ ಜಪಿಸಿದ್ರು. ಈಗ ಧಾರವಾಡದತ್ತ ಪ್ರಧಾನಮಂತ್ರಿಗಳು ಹೋಗ್ತಾ ಇದ್ದಾರೆ. ಧಾರವಾಡದಲ್ಲಿಂದು ಪರಿಸರ ಸ್ನೇಹಿ ಐಐಟಿ ಕಟ್ಟಡವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿ ಧಾರವಾಡ ತಲುಪ್ತಾರೆ ನರೇಂದ್ರ ಮೋದಿ ಅವರು. ಹುಬ್ಬಳ್ಳಿಯಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಲೋಕಾರ್ಪಣೆ ಮಾಡ್ತಾರೆ. ಆ ರೈಲ್ವೆ ಪ್ಲಾಟ್ಫಾರ್ಮ್ ವಿಶ್ವದ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗ್ತಾ ಇದೆ. 1.5 ಕಿಲೋಮೀಟರ್ ಉದ್ದ ಇರುವಂಥದ್ದು ಆ ಒಂದು ಪ್ಲಾಟ್ಫಾರ್ಮ್. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಕೂಡ ಇಂದು ಉದ್ಘಾಟನೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಅದರ ಜೊತೆಗೆ ಸಾಕಷ್ಟು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ. ಅದು ಜಯದೇವ ಹೃದ್ರೋಗಗಳ ಆಸ್ಪತ್ರೆ ಹುಬ್ಬಳ್ಳಿ, ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. JJM ಅಡಿ ಧಾರವಾಡ DBOT ಬಹುಗ್ರಾಮ ನೀರು ಸರಬರಾಜು ಯೋಜನೆಗೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಗೆ ಶಂಕುಸ್ಥಾಪನೆ ಇದೆ. ತುಪ್ಪರಿಹಳ್ಳಿಯ ಪ್ರವಾಹ ಹಾನಿ ನಿಯಂತ್ರಣ ಯೋಜನೆಗೂ ಕೂಡ ಶಂಕುಸ್ಥಾಪನೆಯನ್ನ ಮಾಡಲಿದ್ದಾರೆ ಪ್ರಧಾನಮಂತ್ರಿಗಳು. ಧಾರವಾಡಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ IITಯನ್ನ ಉದ್ಘಾಟನೆಯನ್ನ ಮಾಡ್ತಾರೆ. 2019ರಲ್ಲಿ ಪ್ರಧಾನಮಂತ್ರಿಗಳೇ ಅದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಅವರೇ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ 2023ರಲ್ಲಿ. ನಾವು ಬೆಳಿಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ವಿ, ಏಕೆಂದ್ರೆ ಇಲ್ಲಿ ಯಾರು ಶಂಕುಸ್ಥಾಪನೆಯನ್ನ ಮಾಡ್ತಾರೆ, ನೆಕ್ಸ್ಟ್ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಆ ಸರ್ಕಾರನೇ ಇರೋದಿಲ್ಲ, ಆ ಪ್ರಧಾನಮಂತ್ರಿಗಳೇ ಇರೋದಿಲ್ಲ. ಅಂಥದ್ರಲ್ಲಿ ಅತಿ ವೇಗವಾಗಿ ಯೋಜನೆಗಳೆಲ್ಲವೂ ಕೂಡ ಜಾರಿ ಆಗ್ತಾ ಇದ್ದಾವೆ. ಶಂಕುಸ್ಥಾಪನೆ ಆದ ನಂತರ ಆ ಒಂದು ಯೋಜನೆಗಳಿಗೆ ಚಾಲನೆ ಮತ್ತೆ ವೇಗ ಸಿಗ್ತಾ ಇದೆ, ಅನುದಾನ ಸಿಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಅಭಿವೃದ್ಧಿ ರೀತಿಯಲ್ಲಿ ಒಂದು ಭರವಸೆಯನ್ನ ಕೊಟ್ಟಿರ್ತಾರಲ್ಲ, ಅದು ಕೂಡ ಈಡೇರ್ತಾ ಇರುವಂಥದ್ದು. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಇವತ್ತು ಆದಂತ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಒಂದ್ ಕಡೆ ಆದ್ರೆ, ಇನ್ನು ಒಂದ್ ಕಡೆ IIT ಧಾರವಾಡ ಉದ್ಘಾಟನೆ ಆಗ್ತಾ ಇರುವಂಥದ್ದು, ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಧಾರವಾಡದಲ್ಲಿ ಬಿಜೆಪಿ ಕೊಡ್ತಾ ಇರುವಂತ ಟೀ ಶರ್ಟ್ಗೆ ಜನ ಮುಗಿಬಿದ್ದಿದ್ದಾರೆ. IIT ಕ್ಯಾಂಪಸ್ ಹೊರಗೆ ಜನರಿಗೆ ಟೀ ಶರ್ಟ್ ವಿತರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಹಂಚಿಕೆ ಮಾಡ್ತಾ ಇರುವಂತ ಲಾರಿಗೆ ಜನರು ಮುತ್ಕೊಂಡ್ರು. ಟೀ ಶರ್ಟ್ ಮೇಲೆ ಮೋದಿ ಹಾಗೂ CM ಬೊಮ್ಮಾಯಿ ಭಾವಚಿತ್ರ ಇರುವಂತದ್ದು. ಈ ಸಂದರ್ಭದಲ್ಲಿ ಜನ ಮುಗಿಬಿದ್ರು. ಅಂದ್ರೆ ಆ ಫೋಟೋ ಇದೆ ಅಂತಲ್ಲ, ನಮಗೂ ಒಂದು ಟೀ ಶರ್ಟ್ ಆಗುತ್ತೆ ಅಂತ. ಅಲ್ಲಿ ನೋಡಿ ಹೆಂಗ್ ಅನ್ಸ್ತವ್ರೆ ಅಂತ. ಅಲ್ಲಿ ಜನ ಬಂದರು ಅಂದ್ಬಿಟ್ಟು ದೆಳಿತಾ ಇದ್ದಾರೆ ಟೀ ಶರ್ಟ್ಗಳನ್ನು ಈ ಸಂದರ್ಭದಲ್ಲಿ ಹಾಕ್ಕೊಳ್ಳಿ ಅಂತ. ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾದಂಥ ಟೈಮ್ನಲ್ಲಿ ಟೀ ಶರ್ಟ್ಗಳನ್ನು ಹಾಕ್ಕೊಂಡು ಇನ್ನಷ್ಟು ಒಂಥರ ಒಂದೇ ಸೈಡ್ ಕಾಣಿಸುತ್ತಲ್ಲ, ಎಲ್ಲರೂ ಒಂದೇ ಥರ ಕಾಣಿಸ್ತಾರಲ್ಲ ಟೀ ಶರ್ಟ್ಗಳನ್ನು ಹಾಕಿದಂಥ ಸಂದರ್ಭದಲ್ಲಿ. ಆ ಕಾರಣಕ್ಕೋಸ್ಕರ ಟೀ ಶರ್ಟನ್ನು ಹಂಚಲಾಗ್ತದೆ. ಆ ಟೀ ಶರ್ಟ್ನಲ್ಲಿ ನರೇಂದ್ರ ಮೋದಿಯವರ ಭಾವಚಿತ್ರ, ಮುಖ್ಯಮಂತ್ರಿಗಳ ಭಾವಚಿತ್ರ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯಾರ್ಯಾರನ್ನು ಎಲ್ಲೆಲ್ಲಿಂದ ಕರೆಸ್ತಾ ಇದ್ದಾರೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆ ಬಸ್ಗಳಲ್ಲೆಲ್ಲ ಅಟ್ಲೀಸ್ಟ್ ಹಂಚದ್ ಬಿಟ್ಟು ಈ ರೀತಿಯಾಗಿ ಹಂಚ್ಕೊಂಡ್ರೆ ಅಲ್ಲಿ ಗಲಾಟೆಗಳೆಲ್ಲ ಆಗಲ್ವಾ ಅಂತ. ಏನಾಯ್ತು, ಎಲ್ರಿಗೂ ಕೊಟ್ಟಾಯ್ತಾ ಈಗ ಟೀ ಶರ್ಟು? ಹೌದು ಪೃಥ್ವಿರಾಜ್, ಧಾರವಾಡದ ಕರ್ನಾಟಕದ ಮೊಟ್ಟ ಮೊದಲನೇ IIT ಕ್ಯಾಂಪಸ್ ಉದ್ಘಾಟನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಕೂಡ ಲಕ್ಷಾಂತರ ಜನರು ಉತ್ತರ ಕರ್ನಾಟಕದಿಂದ ಜನರನ್ನ ಕರೆತರಲಾಗುತ್ತದೆ. ಬಂದಂತ ಜನರಿಗೆ ಏನಂತಂದ್ರೆ CM ಬಸವರಾಜ ಬೊಮ್ಮಾಯಿ ಹಾಗೂ ನರೇಂದ್ರ ಮೋದಿ ಅವರ ಭಾವಚಿತ್ರವುಳ್ಳ ಟೀ ಶರ್ಟ್ ಅನ್ನ ಕೊಡೋಕೆ ಕೂಡ ಕಾರ್ಯಕರ್ತರಿಗೆ ಕೊಡೋಕೆ ಒಂದು ವ್ಯಾನ್ ಬಂದಿತ್ತು. ಆ ವ್ಯಾನ್ ನಲ್ಲೂ ಕೂಡ ಏನಂತಂದ್ರೆ ಬಂದಂತ ಜನರಿಗೆ ಸರತಿ ಸಾಲಿನಲ್ಲಿ ಆರಂಭದಲ್ಲಿ ಕೊಡಲಾಗ್ತಾ ಇತ್ತು. ಆದ್ರೆ ಏಕಾಏಕಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮುಗಿಬಿದ್ದು ಟೀ ಶರ್ಟ್ ನನಗೂ ಬೇಕು ಎಲ್ಲರಿಗೂ ಬೇಕೆಂಬ ಹಿನ್ನೆಲೆಯಲ್ಲೂ ಕೂಡ ಆ ಇಡೀ ವಾಹನದ ಸುತ್ತುವರೆಗೂ ಕೂಡ ಟೀ ಶರ್ಟ್ಗೆ ಮುಗಿಬಿದ್ದು ಆ ಟೀ ಶರ್ಟ್ ಅನ್ನ ಪಡೆಯೋಕೆ ಮುಂದಾಗಿರ್ತಂತ ದೃಶ್ಯ ಕೂಡ ಸಾಮಾನ್ಯ ಆಗಿತ್ತು. ಇಡೀ ಟೀ ಶರ್ಟ್ ಇಷ್ಟು ಟೀ ಶರ್ಟ್ ಕೊಡೋದು ಮುಗಿದ ನಂತರ ವೇದಿಕೆ ಜನರು ಕೂಡ ಮುಖ ಮಾಡಿದ್ರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನಂತಂದ್ರೆ 1 ಲಕ್ಷಕ್ಕೂ ಅಧಿಕ ಜನರು ಕೂಡ ವೇದಿಕೆ ಆಗಮಿಸಿದಾರೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಲ್ಲಿ ಮಹಿಳೆಯರು, ಯುವಕರು, ಚಿಕ್ಕ ಮಕ್ಕಳು, ವೃದ್ಧರು ಇವರೆಲ್ಲರೂ ಕೂಡ ಟೀ ಶರ್ಟ್ಗೋಸ್ಕರ ಮುಗಿಬಿದ್ದಿದ್ದಂಥದ್ದನ್ನು ಗಮನಿಸಬಹುದು. ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಭಾವಚಿತ್ರ, ಮುಖ್ಯಮಂತ್ರಿಗಳ ಭಾವಚಿತ್ರ ಇರುವಂಥ ಟೀ ಶರ್ಟನ್ನು ಲಾರಿಲಿ ನಿಂತ್ಕೊಂಡು ಎಸಿಲಾಗ್ತಾ ಇತ್ತು. ನಿಮ್ಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ. ಅಲ್ಲಿ ಬಂದಿದ್ದಂಥ ಜನ ಆ ಟೀ ಶರ್ಟ್ಗಳಿಗೋಸ್ಕರ ಮುಗಿಬಿದ್ದಿದ್ರು. ಇವತ್ತು ಧಾರವಾಡದಲ್ಲಿ IIT ಲೋಕಾರ್ಪಣೆ ಆಗ್ತಾ ಇದೆ ಅಲ್ವಾ?
ಆ IIT ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕರ್ನಾಟಕದ ಮೊಟ್ಟ ಮೊದಲನೆಯ IIT ಉದ್ಘಾಟನೆ ಕಟ್ಟಡ ಇವತ್ತು ನೆರವೇರಿದೆ. ಇದಕ್ಕೆ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈಗ ತಮಗೆ ದೃಷ್ಟಿಯಲ್ಲಿ ನಾವು ತೋರಿಸುವ ಹಾಗೆ ಧಾರವಾಡ ನಗರದ ಹೊರಭಾಗದಲ್ಲಿ ಹೊರವಲಯದಲ್ಲಿರುವಂಥ ಚಿಕ್ಕಮಲಿಗೌಡ ಗ್ರಾಮದ ಭಾಗದಲ್ಲಿರುವಂಥ IIT ಕಟ್ಟಡ ಇದು. ಈ ಕಟ್ಟಡ ಕೂಡ ಏನಂತಂದರೆ ಈಗಾಗಲೇ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ಯಾಕಂತಂದರೆ ಇಂದು ಮಧ್ಯಾಹ್ನ 3:15 ಬರುವಂಥ ಪ್ರಧಾನಮಂತ್ರಿಗಳು ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈಗಾಗಲೇ ಏನಂತಂತಂದರೆ ನರೇಂದ್ರ ಮೋದಿ ಅವರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಕಟ್ಟಡದ ವಿನ್ಯಾಸವನ್ನು ಕೂಡ ಏನಂತಂದರೆ ಪರಿಸರ ಸ್ನೇಹಿ ಇರ್ಬೋದು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಒಂದು ಗ್ರೀನ್ ಕಟ್ಟಡ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಫೇಸ್ 1 ಕ್ಯಾಂಪಸ್ನ IIT ಕ್ಯಾಂಪಸ್ ಒಂದನೇ ಕಟ್ಟಡ ಒಂದು ಉದ್ಘಾಟನೆಗೊಳ್ಳಲಿದೆ. ಈಗ ಕೂಡ ಈ ಕಟ್ಟಡದಲ್ಲಿ ಈಗಾಗಲೇ ಮುಖ್ಯ ದ್ವಾರ ಇರ್ಬೋದು, ಆಡಳಿತ ಭವನ ಇರ್ಬೋದು, 2 ಅಕಾಡೆಮಿ ವಿಭಾಗ, ಗ್ರಂಥಾಲಯ, ಕಂಪ್ಯೂಟರ್ ವಿಭಾಗ ಮತ್ತು 2 ಹಾಸ್ಟೆಲ್, ಮೆಸ್, ಗೆಸ್ಟ್ ಹೌಸ್ ಸೇರಿದಂತೆ 18 ವಿಭಾಗಗಳು ಈಗಾಗಲೇ ಕೂಡ ಸಿದ್ಧವಾಗಿದ್ದು ಎಲ್ಲವೂ ಕೂಡ ಕಟ್ಟಡಗಳು ಉದ್ಘಾಟನೆಗೊಳ್ಳಲಿದೆ. ಈ ಕ್ಯಾಂಪಸ್ನಲ್ಲಿ ಈಗಾಗಲೇ ಕೂಡ 856 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ತಾವು ಕೂಡ ನೋಡ್ತಿರೋ ಹಾಗೆ ಉದ್ಘಾಟನೆಗೆ ಆಗಮಿಸಿದಂಥ ಮೋದಿ ಅವರು ಕಟ್ಟಡ ಉದ್ಘಾಟನೆ ಬಳಿಕ ಏನಂತಂದರೆ ಸಾರ್ವಜನಿಕ ಸಭೆಯನ್ನು ಕೂಡ ಮಾಡಲಾಗಿದ್ದಾರೆ. ಈ ಸಾರ್ವಜನಿಕರ ವೀಕ್ಷಣೆಗಾಗಿ ಜೊತೆಗೆ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ 60,000 ಆಸನದ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲೂ ಕೂಡ ಏನಂತಂದರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಒಟ್ಟಾರೆಯಾಗಿ ಕೂಡ ಏನಂತಂದರೆ ಇವತ್ತು ರಾಜ್ಯದ ಮೊಟ್ಟ ಮೊದಲನೆಯ IITಗೆ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಕೂಡ ಚಾಲನೆ ಕೊಡೋಕೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್, ನ್ಯೂಸ್ 18. ನಮ್ಮ ಮಂಡ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ